ನನಗನು ಎಲ್ಲ ಗೊತ್ತಿದೆ. ನಾನು ಯಾರ್ದೋ ಕಟ್ಟಿರುವಂತ ಸಂಸ್ಥೆಯಲ್ಲಿ ದೊಡ್ಡವನಾಗಿ ಬಂದಿಲ್ಲ. ನಾನೇ ನೀರ್ ಕಾಯಿ ಜಳಕ ಮಾಡಿ ಬಂದಿರುವಂತವ್. ನೀವು ಎರ್ಕೊಂಡ್ ಬಿಡ ದೊಕ್ಕೊಂಡ್ ಜಳಕ ಮಾಡಿರುವಂತ ವ್ಯಕ್ತಿ ನೀನು. ಅದರಿಂದ ನಮ್ಮ ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಅಬ್ಸರ್ವ್ ಮಾಡ್ತಿರ್ತಾರೆ ನಿನ್ನ ಯೋಗ್ಯತೆಯನ್ನು ನಮ್ಮ ಯೋಗ್ಯತೆ ಅನ್ನುವಂಥದ್ದನ್ನು. ಅದ್ರ ಸಲುವಾಗಿ ಇನ್ನೂ ಬಳಸಲಿಕ್ಕೆ ಶಬ್ದಗಳು ಸಾಕಷ್ಟಿದೆ. ಅದು ಅಂತ ಶೆಡ್ ಗಿರಾಕಿ ಅಂತ ಗಿರಾಕಿ ಅನ್ನುವಂಥದ್ದನ್ನು ಮಾತಾಡೋದಿಲ್ಲ. ಇವತ್ತೇನು ಹಿಂದುಳಿದ ಸಮಾಜದವರಿಗೆ ನೀನು ಅನ್ಯಾಯ ಮಾಡಿದೀಯಾ, ಏನು ಅವ್ರಿಗೆ ಅವ್ರ ಮನಸ್ಸಿಗೆ ನೋವಾಗುವಂತ ಶಬ್ದಗಳನ್ನ ಬಳಸ್ತಾ ಇದ್ದೀಯ ಇವತ್ತು ನಿನ್ನ ಅಧಿಕಾರದ ದರ್ಪದಿಂದ. ಅದಿನ್ ಮುಂದೆ ಬಹಳ ದಿವಸದಿಂದ ನಡೆಯುವುದಿಲ್ಲ ಅನ್ನೋಂಥ ಮಾತನ್ನ ಹೇಳ್ತೇನೆ. ಮತ್ತು ಇನ್ನು ಬರುವಂತ ದಿವಸದಲ್ಲಿ ನಿನ್ನೂ ಏನೇನಿದೆ ಅನ್ನುವಂಥದ್ದನ್ನ ನಾನು ತೆಗಿತೀವಿ. ಅಂದ್ರೆ ನೀನು ಇನ್ನೊಂದು ನಾನು ಹೇಳ್ತೀವಿ ನಿಮ್ ಮುಂದೆ ಹೇಳ್ತೀವಿ ಒಂದು ಇಚ್ಛೆ ಪಡ್ತೇನೆ. ನೀ ನೀರಾವರಿ ಸಚಿವನಾಗಿದ್ದಾಗ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ರಂತವ್ರಲ್ಲಿರ್ಬೋದು, ಅಥವಾ ಈ 1.5 ವರ್ಷ ಕೈಗಾರಿಕಾ ಸಚಿವನಾಗಿದ್ದಾಗ ನಿಮ್ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಒಂದು ಭ್ರಷ್ಟಾಚಾರ ಮಾಡಿಲ್ಲ, ನಾನು ಯಾವುದನ್ನು ಸರ್ಕಾರದ ಆಸ್ತಿಯನ್ನ ಪ್ರಮಾಣ ಮಾಡ ನಿಮ್ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು, ನೀನ್ ಹೇಳಿದ್ದನ್ನ ನಾನು ಕೇಳಿದ್ದೆ ಯಾರದು. ಇದು ನನ್ನ ಚಾಲೆಂಜ್, ಇದು ನನ್ನ ಸವಾಲಿದು. ಆಟ ಹಚ್ಚಿದ್ದೀರಿ, ಸುಮ್ಮನೆ ಏನು ಉತ್ತರ ಕೊಡಬಾರ್ದು ಅಂತ ಕೇಳಿದ್ರೆ ಅಂದ್ರೆ ನಮ್ಮ ಸಮಾಧಾನನೇ ನೀವು ದುರುಪಯೋಗ ತಗೊಳ್ಳುವಂತದ್ದನ್ನೇ ನೀವು ಮಾಡ್ತಾ ಇರುವಂತದ್ದು ಸರಿಯಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬರ್ತೀನಿ, ನನ್ನ ಕಡೆ ಅಧಿಕಾರ ಇಲ್ಲ, ನನ್ನ ಕಡೆ ಏನೋ ಅದು ಡೀಟೇಲ್ಸ್ ಇಲ್ಲ. ಸಂದರ್ಭ ಬರಲಿ, ನಾವು ಎಲ್ಲಾನು ಡೀಟೇಲ್ ತೆಗಿಸ್ತೀನಿ. ನನ್ನ ಕಡೆ ಹೊರಗಡೆ ಇರೋದ್ರಿಂದ ಅದಕ್ಕೆ ನಾವು ಮಾತಾಡ್ಬೇಕಾದ್ರೆ ಎಲ್ಲಾ ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು. ಅವ್ರ ತರ ಗಾಳಿಯಲ್ಲಿ ಗುಂಡು ಹಾರಿಸುವಂತದ್ದು ಆಗ್ಬಾರ್ದು. ಒಂದು ಕಾಲ ಬರ್ತದೆ, ಎಲ್ಲ ಏನೇನಿದೆ ಅನ್ನೋಂಥದ್ದು ಎಲ್ಲಾನು ತೆಗಿತೇನೆ ವಿತ್ ಪ್ರೂಫ್. ನಿಮ್ ಮುಂದೆ ನಾನು ಬಂದು ಹೇಳ್ತೇನೆ. ಮುಗಿತಿಲ್ಲ ಅದು, ಬಿಡ್ ಮುಗಿದ್ಮೇಲೆ ಮುಂದೆ ಏನಾಗಿದ್ದಿಲ್ಲ. ನನ್ನ ಗಮನಕ್ಕೆ ಬಂದು ನೆಕ್ಸ್ಟ್ ಏನೇ ಬರ್ತೀನಿ ನಾನು. ಆ ಪತ್ರ ಡೇಟ್ ಅದ, ಕೋರ್ಟ್ ಕಾಪಿದಲ್ಲಿದೆ. ಆ ಕೋರ್ಟ್ದಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾ ಕೊಟ್ಟ ಲೆಟರ್. ಇವತ್ತಿಂದ ಅಲ್ಲ, ನನ್ನ ಮೇಲೆ ಆಪಾದನೆ ಬರ್ತೈತೆ. ಇವತ್ತು ಲೆಟರ್ ಕೊಟ್ಟಿಲ್ಲ, ಅಂದಾಜು 21 ಅಕ್ಟೋಬರ್ 2022 ಲೆಟರ್ ಕೊಟ್ಟಿದ್ದೀನಿ. ಎಕ್ಲಾಸ್ಮೆಂಟ್ ಇದೆ. ಆ ಲೆಟರ್ ಕೊಟ್ಟಿದ್ರ ಸಲುವಾಗಿ ಅಮೌಂಟ್ ಸ್ಟಾಪ್ ಸಲುವಾಗಿ ಅವ್ನು ಕೋರ್ಟ್ಗೆ ಹೋಗ್ತಾನೆ. ನಾನು ಅದನ್ನೇ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಮೂಡಾ ಕೇಸ್ದಲ್ಲಿ ಇರ್ಬೇಕು, ಮೂಡಾ ಕೇಸ್ದಲ್ಲಿ ಇರ್ಬೋದು, SC/ST ಕೇಸ್ದಲ್ಲಿ ಇರ್ಬೋದು, ನಾವು ಆಧಾರ ಇಟ್ಕೊಂಡು ಮಾತಾಡ್ತಾ ಇದೀವಿ. SC/ST ನಿಗಮದಲ್ಲಿ 187 ಕೋಟಿ ರೂಪಾಯಿ ಅಕೌಂಟ್ದಲ್ಲಿ ಬೇರೆ ಬೇರೆ ಅಕೌಂಟ್ಗಳು ಜಮಾ ಆಗಿದೆ, ಇಲ್ಲಿಂದ ಟ್ರಾನ್ಸ್ಫರ್ ಆಗಿದೆ. ಅದು ಎಲ್ಲಿ ಇಲೆಕ್ಷನ್ ಖರ್ಚಾಗಿದೆ ಅನ್ನುವಂಥದ್ದನ್ನ ಪೂರ್ತಿ ಅದ್ರ ಜಾತಕನೇ ತೆಗೆದು ಸಬ್ಮಿಟ್ ಮಾಡಿದೀವಿ. ಮತ್ತು ಮೂಡಾ ಕೇಸ್ದಲ್ಲಿ ಯಾರಿಂದ ಎಲ್ಲಿಗೆ ಬಂತು, 14 ಪ್ಲಾಟ್ ಹೆಂಗ್ ಸ್ಯಾಂಕ್ಷನ್ ಆಯ್ತು, ಏನಕ್ಕೆ ಪ್ರೂಫ್ ಇದೆ. ಏನಿದೆ ಅನ್ನೋಂಥದ್ದು ಎಲ್ಲಿ ಹೇಳಿದಿರಿ? ಸನ್ಮಾನ್ಯ MB ಪಾಟೀಲ್ರು, ಸನ್ಮಾನ್ಯ CM ಮುಖ್ಯಮಂತ್ರಿಗಳು, ಸನ್ಮಾನ್ಯ DCM ಅವರು ಏನು ಆಪಾದನೆ ಇರದಿರುವಂತ ವ್ಯಕ್ತಿ ಮೇಲೆ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಯಾವ್ದಕ್ಕೆ? ಹೌದು, ಹೇಳ್ತಾರೆ ದನ ಕಾಯೋರು ನಾವು, ನಮ್ಗೆ ಏನು ಗೊತ್ತಾಗೋದಿಲ್ಲ ಅಂತ. ಹೌದು, ನನಗೆ ಏನು ದನ ಕಾಯ್ದವನ ಗೊತ್ತಾಗ್ಲಾರ ಸಲುವಾಗಿನೇ ನಾನು ಇಷ್ಟು ಮಾಡಿದ್ದೀನಿ. ನಂದು ಕೊಡುಗೆ ಬಾಗಲಕೋಟೆ ಜಿಲ್ಲೆಗೆ, ಬಿಜಾಪುರ ಜಿಲ್ಲೆಗೆ. ತಂದಾವ ಇವನು ಯೋಗ್ಯತೆ ಒಂದು ಫ್ಯಾಕ್ಟ್ರಿ ಕಟ್ಟಕ್ ಆಗ್ಲಿಲ್ಲ. ರೈತರ ಕಡೆ ಕನ್ಸೆಷನಲ್ ರೇಟ್ ದಲ್ಲಿ ಲ್ಯಾಂಡ್ ತಗೊಂಡಿದ್ದಾನೆ, ಲಾಭ ಮಾರ್ಕೊಂಡ. ಇವನು ಯೋಗ್ಯತೆ ಬೇಕಲ್ಲ. ಮತ್ತೊಬ್ಬ ನಾರಾಯಣ ಸ್ವಾಮಿಗೆ ಯೋಗ್ಯತೆ ಇಲ್ಲ ಮಾತಾಡವ, ಇವಾಗ ಏನು ಯೋಗ್ಯತೆ ಇದೆ? ಯಾವ್ದು? ಅವರ ನೀರಾವರಿ ಮಂತ್ರಿ ಇದ್ದಾಗ, ಇಲ್ಲಿ ತನಕ MLA ಇದ್ದಾಗ, ಮತ್ತು ಈ ಕೈಗಾರಿಕಾ ಸಚಿವರಾಗಿದ್ದಾಗ ನಾನು ಏನು 10 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ, ನಾನು ಯಾವುದೂ ಜಾಗೆಯನ್ನು ಯಾರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಅವ ಸಾಕ್ಷೀಕರಿಸಲಿ. ಯಾವ್ದಕ್ಕೆ? ನನ್ನ ಮೇಲೆ ಆಪಾದನೆ ಮಾಡಿದಾನೆ. ಅದನ್ನ ನನ್ನ ಮೇಲೆ ಆಪಾದನೆ ಮಾಡಿದ್ರ ಸಲುವಾಗಿ ಯಾವುದು ಅವ್ ಹಾಕ್ಲಿ, ಅವನು ಹಾಕಿದ ನಾನು ಏನು ಉತ್ತರ ಕೊಡ್ಬೇಕು ಕೊಡ್ತೇನೆ. ನನ್ನ ಮೇಲೆ ಏನು ಅವನು ಹೇಳ್ತಾರಲ್ಲ ಅದಕ್ಕೆ ನಾನು ಏನು ಉತ್ತರ ಕೊಡ್ಬೇಕು ಕೊಡ್ತೇನೆ. ಇಲ್ಲಿ ನಾವು ಕೈಗಾರಿಕೆಗಳನ್ನ ಕಟ್ಟುವುದರಲ್ಲಿ ಹಾಸ್ಪಿಟಲ್ನು ಕಟ್ಟಬಹುದು, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬಹುದು, ಆಮೇಲೆ ಇವೆಲ್ಲವುಗಳನ್ನು ಇಂಡಸ್ಟ್ರಿ ಟ್ರೀಟ್ ಮಾಡ್ತದೆ. ಅದ್ರ ಸಲುವಾಗಿ ಎಲ್ಲಾ ಕಡೆನೂ ಹೋಟೆಲ್ಗಳನ್ನು ಕಟ್ಟಬಹುದು. ಯಾವುದು? ಇಲ್ಲ, ಮೊದಲಿಂದನೂ ಇದೆ ಅದು. ಆಕ್ಟ್ ತೆಗೆದು ನೋಡಿದ್ರೆ ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ ಮತ್ತು ಹೋಟೆಲ್ಗಳನ್ನ, ಈ ಉದ್ಯಮಗಳನ್ನ ಅಲ್ಲಿ ಮಾಡಲಿಕ್ಕೆ ಕರ್ನಾಟಕ KIDB ಆಕ್ಟ್ ದಿಂದನೇ ಇದೆ.
ಅದು ಒಂದು. ಎರಡನೇದು, ಒಂದು ಕೈಗಾರಿಕಾ ನಿವೇಶನ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತವ್ರು ಎಲ್ಲಾ ಸವಲತ್ತುಗಳು ಸಿಗ್ಬೇಕು. ಅವರು ಹಾ ವಾಕ್ ಟು ವರ್ಕ್ ಅಂತ ಕರಿತೀವಿ. ಅವರು ಬೆಂಗಳೂರೊಳಗ ಮನೆ ಇಟ್ಕೊಂಡು ದೇವನಹಳ್ಳಿ ಅಥವಾ ದಾಬಾಸ್ಪೇಟದೊಳಗೆ ಫ್ಯಾಕ್ಟ್ರಿ ಮಾಡಿದಾರೆ ಅಂದ್ರೆ ಹೋಗಿ ಬರ್ಲಿಕ್ಕೆ ಒಂದೊಂದು ತಾಸು ಬೇಕು. ಅವ್ರಿಗೆ ಎಲ್ಲಾ ಫೆಸಿಲಿಟೀಸ್ ಇರ್ಬೇಕು. ಅಲ್ಲಿ ಸ್ಕೂಲ್ ಇರಬೇಕು, ಹೋಟೆಲ್ ಇರಬೇಕು, ಆಸ್ಪತ್ರೆ ಇರಬೇಕು, ಪೆಟ್ರೋಲ್ ಪಂಪ್ ಇರಬೇಕು. ಅಲ್ಲಿ ಸಮಯದ ಉಳಿತಾಯ ಆಗ್ತದೆ ಮತ್ತು ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅವರಿಗೆ ಸಮಯ ಸಿಗ್ತದೆ. ಆ ಉದ್ದೇಶ ಅಂದ್ರೆ ಹೊರಗಡೆ ಹೋಗಿದ್ದು ಸಮಯ ವೇಸ್ಟ್ ಮಾಡಿ ರೋಡ್ದಲ್ಲಿ ಟ್ರಾಫಿಕ್ ಜಾಮ್ ಮಾಡಬಾರ್ದು ಅನ್ನೋದ್ರ ಸಲುವಾಗಿ ಆ ಇಂಡಸ್ಟ್ರಿಯಲ್ ನಿವೇಶನದಲ್ಲಿ ಒಂದು 100 ಎಕರೆ ಇತ್ತಂದ್ರೆ 10ರಿಂದ 15 ಎಕರೆ ನಾವು ನಿವೇಶನ ಕಟ್ಟಲಿಕ್ಕೆ ಸಹಿತ ಅವಕಾಶ ಕಾನೂನಿನಲ್ಲಿದೆ. ಹೇಳ್ಬೇಕೆ ಹೊರತು ಒಂದು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಪ್ರಯತ್ನವನ್ನೇ ಇಲ್ಲಿವರೆಗೆ ಮಾಡಿದ್ರು. ತಮ್ಮ ಮೇಲಿರುವಂತ ಕೇಸ್ಗಳನ್ನ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದನ್ನು ಕೋರ್ಟಿಗೆ ಪಾದಯಾತ್ರೆ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿರ್ತದೆ. ನನ್ನಿಂದ ಸರ್ಕಾರಕ್ಕೆ, ಇಲಾಖೆಗೆ 4.5 ಕೋಟಿ ರೂಪಾಯಿ ಹಾನಿಯಾಗುವ ತಪ್ಪಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದನ್ನೇ ದ್ವಿಪೀಠದ ಕೋರ್ಟು ಸಹಿತ ಇದನ್ನು ಹೇಳಿದೆ. ಅದನ್ನ ನಾನು ರೆಫರ್ ಮಾಡಿದ್ದೀನಿ. ಕೋರ್ಟ್ ಕಾಪಿನ ಸಹಿತ ತಮ್ಮ ಹತ್ರ ಈಗಾಗಲೇ ನಾನು ಅದನ್ನು ಕೊಟ್ಟಿದ್ದೇನೆ. ಮುಂದೆ ನಮ್ಮ ಸ್ನೇಹಿತರಾಗಿರುವಂತ ಬಿಜಾಪುರದ MB ಪಾಟೀಲ್ರು, ಸನ್ಮಾನ್ಯ MB ಪಾಟೀಲ್ರು, ಯಾಕಂದ್ರೆ ದೊಡ್ಡವರು ಅವರು. ಯಾಕಂದ್ರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಅಪೋಸಿಷನ್ ಲೀಡರ್ ಆಗಿರುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಏಕವಚನದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕನಿಗೆ ಒಬ್ಬ ಶೆಡ್ ಗಿರಾಕಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೌದವ್ರು ಬಡವರು, ಅವ್ರಿಗೆ ಶೆಡ್ ಕಟ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಅದ್ರ ಜೊತೆಗೇನೆ ಮುರುಗೇಶ್ ನಿರಾಣಿ ಅವರು ಪಂಚಮಸಾಲಿ ದನಕಾಯಿ ಅವರು ಅನ್ನುವಂಥ ಶಬ್ದ ಬಳಸ್ತಾರೆ. ನಾನೊಂದು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸನ್ಮಾನ್ಯ MB ಪಾಟೀಲ್ರೆ, ನಾವು ಶೆಡ್ ಗಿರಾಕಿಗಳು ಒಪ್ಕೋತೀನಿ. ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿದೆ, ನಾನು ಎಷ್ಟು ರೈತರಿಗೆ ಅನುಕೂಲತೆ ಮಾಡಿದ್ದೀನಿ, ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ. ನಾನು ನಿಮ್ಗಿಂತ 15 ವರ್ಷ ಮೊದಲನೇ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಇಲ್ಲಿವರೆಗೆ ಒಂದು ಕಪ್ ಚುಕ್ಕೆ ಇಲ್ಲ, ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ. ಆಪಾದನೆ ಮಾಡುವಂತದ್ದು ಈ ಗಾಳಿಯಲ್ಲಿ ಗುಂಡಾರಿಸುವಂತದ್ರಲ್ಲೇ ಮಾಡಿ ತಿರಸ್ಕಾರ ಆಗಿರುವಂತದ್ದು ವಿಡಿಯೋ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಅದನ್ನ ತಡೆ ಹಿಡಿಬೇಕು ಅನ್ನುವಂಥದ್ದನ್ನ ನಾನು ಪತ್ರ ಬರೆದ ಮೇಲೆ ಅದು ಸ್ಟಾಪ್ ಆಯ್ತು ಅಲ್ಲಿಗೇನೆ. ಇದು 2022 ಅಕ್ಟೋಬರ್ 21ನೇ ತಾರೀಕಿನ ದಿವಸ ಆ ಕಾಪಿ ನಿಮ್ಗೆ ಕೊಟ್ಟಿದ್ದೇನೆ. ನಂತರದಲ್ಲಿ ಆ ಯಾರು BBP ಅನ್ನುವಂತ ಸಂಸ್ಥೆಗೆ ಆ ವಿಡಿಯೋ ಮಾಡ್ಲಿಕ್ಕೆ ಕೊಟ್ಟಿದ್ರು, ಆ ಸಂಸ್ಥೆಯ ಮಾಲೀಕರು ಹೋಗ್ಬೋದು ಅಂತ ಹೇಳಿ ಅವರು ಮೇಲಿನ ಮೇಲೆ ಅವರು ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿಯಾದಾಗ ಇವ್ರು ದುಡ್ಡು ಕೊಡದೇ ಇರುವಂತದಕ್ಕೆ ಮಿನಿಸ್ಟರ್ ಕಡೆಯಿಂದ ಆದೇಶ ಇದೆ ಅನ್ನುವಂಥದ್ದನ್ನು ಹೇಳಿ ಅವ್ರು ದುಡ್ಡು ಕೊಟ್ಟಿಲ್ಲ. ಅದಾದ ನಂತರ ಅವನು ಕೋರ್ಟಿಗೆ ಹೋಗ್ತಾನೆ. ಆ ಕೋರ್ಟದಲ್ಲಿ ಏಕ ಸದಸ್ಯ ಪೀಠ ಅವರು ನಾವು ಆರ್ಡರ್ ತಗೊಂಡ ಹಿನ್ನೆಲೆಯಲ್ಲಿ ಅವ್ರು ದುಡ್ಡು ಕೊಟ್ಟಿಲ್ಲ ಅನ್ನೋದ್ರ ಸಲುವಾಗಿ ಅದು ಕೊಡಬಹುದು ಅನ್ನುವಂಥದ್ದನ್ನ ಕೋರ್ಟ್ ಹೇಳ್ತದೆ. ಆ ಕೋರ್ಟ್ ಹೇಳಿದ್ರಂತರೂ ಸಹಿತ ನಾನು ಅದನ್ನು ಸ್ಟಾಪ್ ಮಾಡಿಸ್ತೇನೆ. ಅದಕ್ಕೆ 2 ಸದಸ್ಯದ ಪೀಠದ ಮುಂದೆ ಮತ್ತೆ ನಾವು ಅಪ್ಲಿಕೇಶನ್ ಕೊಡ್ತೀವಿ. ಅಪ್ಲಿಕೇಶನ್ ಕೊಟ್ಟಾಗ ನಾವು ಕೊಟ್ಟಿರುವಂತ ಲೆಟರ್ ವಿವರಣೆಯನ್ನು ಸಹಿತ ಆ ಕೋರ್ಟ್ ಕಾಪಿದಲ್ಲಿ ಡಿಟೇಲ್ ಆಗಿ ಮುದ್ರಣ ಮಾಡಿದ್ದಾರೆ. ಆ ಮುದ್ರಣ ಮಾಡಿರುವಂತ ಹಿನ್ನೆಲೆಯಲ್ಲಿ ಅವರು ಇಂಡಸ್ಟ್ರಿ ಮಿನಿಸ್ಟ್ರು ಹೇಳಿರುವಂತ ಸರಿ ಇದೆ, ಇಷ್ಟು 4.5 ಕೋಟಿ ರೂಪಾಯಿ ಕೊಡುವಂಥದ್ದು ಸೂಕ್ತ ಅಲ್ಲ, ಅದರ ಸಲುವಾಗಿ ಅದನ್ನು ಕೊಡಬಾರ್ದು ಅನ್ನುವಂಥದ್ದನ್ನ ನನ್ನ ಲೆಟರ್ನ ಉದ್ದೇಶಿಸಿ ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ. ಈ ಹಿನ್ನೆಲೆ ಒಳಗೆ ಆ ಕಿರುಚಿತ್ರನ ತಯಾರು ಮಾಡಿರುವಂತವ್ರು ಸಹಿತ ನನ್ನ ಹೆಸರನ್ನ ಕೋರ್ಟ್ ಮುಂದಾಗಲಿ, FIR ಆಗಲಿ, ರಾಜಭವನಕ್ಕಾಗಲಿ ಯಾರೂ ತಿಳಿಸಿರುವುದಿಲ್ಲ. ನಾನು ಆರೋಪಿ ಸ್ಥಾನದಲ್ಲಿ ಎಲ್ಲಿನೂ ಇಲ್ಲ. ಹೀಗಿರುವಾಗ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ನನ್ನನ್ನ ಹೆಸರನ್ನು ತಂದು ಒಂದು ರಾಜಕೀಯ ದುರುದ್ದೇಶದಿಂದ ಒಂದು ತೇಜೋವಧಿಯನ್ನು ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಗೌರವ ಇದೆ. ಅವರು ಒಬ್ರು ವಕೀಲರಾಗಿ ಕೆಲಸ ಮಾಡಿದ್ದಾರೆ, ಇಂಥವು ಎಷ್ಟೋ ಕೇಸ್ಗಳನ್ನು ನೋಡಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಸಹಿತ ಸಾಕಷ್ಟು ಅನುಭವ ಇರುವಂತವ್ರು. ನಾನು ಒಂದ್ ಪ್ರಶ್ನೆ ಕೇಳ್ತೇನೆ, ನೀವು 4 ಜನರ ಮೇಲೆ ಪ್ರಾಸಿಕ್ಯೂಷನ್ ಇದೆ ಅನ್ನುವಂಥದ್ದನ್ನ ಹೇಳ್ತಿದ್ದೀರೇ ಹೊರತು ಅದು ತಮ್ಮ ಮೇಲಿರುವಂತ ಕೇಸ್ಗಳನ್ನ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದನ್ನು ಕೋರ್ಟಿಗೆ ಪಾದಯಾತ್ರೆ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿರ್ತದೆ.
ನನ್ನಿಂದ ಸರ್ಕಾರಕ್ಕೆ ಇಲಾಖೆಗೆ 4.5 ಕೋಟಿ ರೂಪಾಯಿ ಹಾನಿಯಾಗೋದು ತಪ್ಪಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದನ್ನೇ ದ್ವಿಪೀಠದ ಕೋರ್ಟು ಸಹಿತ ಇದನ್ನ ಹೇಳಿದೆ, ಅದನ್ನ ನಾನು ರೆಫರ್ ಮಾಡಿದ್ದೀನಿ. ಕೋರ್ಟ್ ಕಾಪಿನ ಸಹಿತ ತಮ್ಮ ಹತ್ರ ಈಗಾಗಲೇ ನಾನು ಅದನ್ನು ಕೊಟ್ಟಿದ್ದೇನೆ. ಮುಂದೆ ನಮ್ಮ ಸ್ನೇಹಿತರಾಗಿರುವಂತ ಬಿಜಾಪುರದ MB ಪಾಟೀಲ್ರು, ಸನ್ಮಾನ್ಯ MB ಪಾಟೀಲ್ರು, ಯಾಕಂದ್ರೆ ದೊಡ್ಡವರು ಅವರು, ಯಾಕಂದ್ರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಅಪೋಸಿಷನ್ ಲೀಡರ್ ಆಗಿರುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಏಕವಚನದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕನಿಗೆ ಒಬ್ಬ ಶೆಡ್ ಗಿರಾಕಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೌದವ್ರು ಬಡವರು, ಅವ್ರಿಗೆ ಶೆಡ್ ಕಟ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಅದ್ರ ಜೊತೆಗೇನೆ ಮುರುಗೇಶ್ ನಿರಾಣಿ ಅವರು ಪಂಚಮಸಾಲಿ ದನಾಕಾಯಿ ಅವರು ಅನ್ನುವಂಥ ಶಬ್ದ ಬಳಸ್ತಾರೆ. ನಾನೊಂದು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸನ್ಮಾನ್ಯ MB ಪಾಟೀಲ್ರೆ, ನಾವು ಶೆಡ್ ಗಿರಾಕಿಗಳು ಒಪ್ಕೋತೀನಿ. ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿದೆ, ನಾನು ಎಷ್ಟು ರೈತರಿಗೆ ಅನುಕೂಲತೆ ಮಾಡಿದ್ದೀನಿ, ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ. ನಾನು ನಿಮ್ಗಿಂತ 15 ವರ್ಷ ಮೊದಲನೇ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಇಲ್ಲಿವರೆಗೆ ಒಂದು ಕಪ್ ಚುಕ್ಕೆ ಇಲ್ಲ, ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ. ಆಪಾದನೆ ಮಾಡುವಂತದ್ದು ಈ ಗಾಳಿಯಲ್ಲಿ ಗುಂಡು ಹಾರಿಸುವಂತದ್ರಲ್ಲೇ ಮಾಡಿ ತಿರಸ್ಕಾರ ಆಗಿರುವಂತದ್ದು